ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಸಾರಿ, ತುಂಬ ದಿನಗಳಾಯಿತು ನಾನು ವೀಡಿಯೋಸ್ಗಳನ್ನ ಹಾಕಿ. ಮೇಕಪ್ದು ಒಂದು ವೀಡಿಯೋ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಇವತ್ತು ನಾನು ನಮ್ಮ ಅಮ್ಮಂದು ಒಂದು ಹಳೆಯ ಸೀರೆ ಉಟ್ಕೊಂಡಿದ್ದೀನಿ. ಅಮ್ಮಂದ್ರು ಉಟ್ಕೊಳ್ಳೋ ಸೀರೆಗಳಲ್ಲಿ ಹೆಣ್ಮಕ್ಳಿಗೆ ಕೆಲವೊಂದು ಸೀರೆಗಳು ತುಂಬ ಫೇವ್ರೇಟ್ ಆಗಿರುತ್ತೆ. ಇದು ನಮ್ಮಮ್ಮನ ಸೀರೆಗಳಲ್ಲಿ ಒಂದು ನನಗೆ ತುಂಬ ಇಷ್ಟವಾಗಿರುವಂಥ ಸೀರೆ. ಇವತ್ತು ಫ್ರೀ ಇದ್ದಿದ್ದರಿಂದಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಹಾಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಮರ್ತೋಗ್ಬೇಡಿ, ಮೇಯ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ. ನಾನು ಯೂಶ್ವಲಾಗಿ ನನಗೆ ಅಂತ ಬಂದಾಗ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ. ಕಮ್ಮಿ ಅಂದರೆ ವಿಡಿಯೋನ ನೋಡುವಾಗ ಕಮ್ಮಿ ಅಂತ ಅಂದ್ಬಿಟ್ಟು ಇಷ್ಟೊಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಿಲ್ಲ ಅಂತ ಅನಿಸುತ್ತೆ. ಬಟ್ ಒಂದು ಪ್ರಾಪರ್ ಮೇಕಪ್ಗೆ ನಾನೀಗೇನು ಯೂಸ್ ಮಾಡ್ತೀನಿ ಆ ಪ್ರಾಡಕ್ಟ್ಗಳು ತುಂಬಾ ಕಮ್ಮಿ ಅಂತ ಹೇಳುತ್ತೆ. ಇನ್ನೂ ಎಕ್ಸ್ಟ್ರಾ ಪ್ರಾಡಕ್ಟ್ಗಳಿರ್ತವೆ. ಬಟ್ ನನಗಾಗಿರೋದ್ರಿಂದಾಗಿ ನಾನು ಅದರಲ್ಲಿ ತುಂಬ ಪ್ರಾಡಕ್ಟ್ಗಳನ್ನ ಕಟ್ ಡೌನ್ ಮಾಡಿ ಬೇಸಿಕ್ಕಾಗಿ ಮೇಯ್ನಾಗಿ ಬೇಕಾಗಿರುವಂಥ ಪ್ರಾಡಕ್ಟ್ಗಳನ್ನಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಬಟ್ ಮೇಕಪ್ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ನನ್ನ ಮೊದಲನೇ ಪ್ರಾಡಕ್ಟ್ LF ಅವರ ಟೋನರನ್ನು ಮೊದಲು ಯೂಸ್ ಮಾಡಿ ಈಗಾಗಲೇ ಫೇಸೆಲ್ಲ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪು ಟೋನರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟು ಚಾರ್ಮಿಸ್ ಅವರ ಮಾಯ್ಶ್ಚರೈಸರ್. ಈಗ ವಿಂಟರ್ ಆಗಿದ್ದರಿಂದ ಸ್ವಲ್ಪ ಸ್ಕಿನ್ನೆಲ್ಲ ಡ್ರೈ ಆಗಿದೆ. ಸೊ ಹಾಗಾಗಿ ಈ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಸ್ವಲ್ಪ ಇಷ್ಟೇ ಮಾಯ್ಶ್ಚರೈಸರ್ ಏನಿದೆ ಅದನ್ನೆಲ್ಲ ನೀಟಾಗಿ ಸ್ಕಿನ್ಗೆ ಎಲ್ಲ ಕಡೆ ಎಲ್ಲ ಭಾಗಗಳಿಗೂ ಕೂಡ ಅದನ್ನು ಅಬ್ಸರ್ವ್ ಆಗೋ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ನಮ್ಮ ಮನೆಗೊಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆಸ್ಟ್ ಒಬ್ಬರು ಬಂದಿದ್ದಾರೆ. ಯಾರು ಸಾಕಿದ್ರು ಅನ್ನೋದು ಐಡಿಯಾ ಇಲ್ಲ. ಬಟ್ ಪರ್ಷಿಯನ್ ಕ್ಯಾಟ್ ಒಂದು ಹಾದಿ ತಪ್ಪಿ ಅವ್ನ ಮನೆ ತಪ್ಪಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾನೆ. ಅವಳದೇ ಇದೆಲ್ಲ ಸೌಂಡು. ಅವಳ ಸೌಂಡ್ ಜಾಸ್ತಿ ವಿಡಿಯೋನ ಇಂಟ್ರಪ್ಟ್ ಮಾಡ್ತಿದ್ರೆ ಸಾರಿ. ನಾನು ಅದನ್ನು ಕೂಡಾಕೋದಕ್ಕೆ ಪಕ್ಕದಲ್ಲಿ ಬೇರೆ ಒಂದು ರೂಮ್ಗೆ ಹಾಕಿ ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ತುಂಬ ಗಲಾಟೆ ಮಾಡಿದ್ಲು. ಹಾಗಾಗಿ ಇಲ್ಲೇ ಬಿಟ್ಕೊಂಡಿದ್ದೀನಿ. ಇದ್ದಾಳೆ, ಮುಖ ನೋಡಿದ್ರೆ ಸೈಲೆಂಟ್ ಆಗ್ತಾಳೆ, ಇಲ್ಲ ಅಂತಂದರೆ ಕೂಗ್ತಾನೆ ಇರ್ತಾಳೆ. ಅವಳ ಕಿರಿಕಿರಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಮುಂಚಿತವಾಗೇ ನಾನು ಲಿಪ್ ಬಾಮನ್ನು ಅಪ್ಲೈ ಮಾಡಬೇಕಾಗಿತ್ತು. ತುಂಬ ಡ್ರೈ ಆಗ್ತಾಯಿದೆ ಈ ವಿಂಟರಲ್ಲಂತೂ, ಸಿಕ್ಕಾಪಟ್ಟೆ ಡ್ರೈ ಆಗ್ತಾಯಿದೆ. ಮಿನಿಮಲಿಸ್ಟ್ ಅವರ ಲಿಪ್ ಬಾಮನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಮಾಯ್ಶ್ಚರೈಸರ್ ಹಾಕಾದ್ಮೇಲೆ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಆದ್ರೂ ಬಿಡಬೇಕಾಗುತ್ತೆ, ಸ್ವಲ್ಪ ಸ್ಕಿನ್ಗೆ ಅಬ್ಸರ್ವ್ ಆಗಲಿಕ್ಕೋಸ್ಕರ. ಸೊ ನೆಕ್ಸ್ಟು ನಾನು ಕಲರ್ ಬಾರ್ ಅವರ ಪ್ರೈಮರನ್ನು ಯೂಸ್ ಮಾಡ್ತಾಯಿದ್ದೀನಿ. ಫೌಂಡೇಶನ್ ಯೂಸ್ ಮಾಡುವಾಗ ಪ್ರೈಮರ್ ಹಾಕೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಸ್ಕಿಪ್ ಮಾಡೋದು ಬೇಡ. ಇನ್ನೊಂದು ಏನಂತಂದರೆ ಪ್ರೈಮರ್ನ ಬಹಳ ರಬ್ ಮಾಡಬಾರ್ದು. ಸೊ ನೆಕ್ಸ್ಟ್ ನಾನು ಕ್ರೈಲಾನ್ ಅವರ ಒಂದು ಕರೆಕ್ಟರ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ವರ್ಷಗಳಿಂದ ನನಗೆ ಡಾರ್ಕ್ ಸರ್ಕಲ್ ಬಹಳ ಹೆವಿ ಆಗಿತ್ತು. ನಾನು ಅದನ್ನು ಆಮೇಲೆ ರೆಡ್ಯೂಸ್ ಮಾಡ್ಕೊಳ್ತಾ ಬಂದಿದ್ದೀನಿ. ಈಗ ರೀಸೆಂಟಾಗಿ ಒಂದು 4-5 ತಿಂಗಳಿಂದ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆದಂಗೆ ಅನಿಸಿತು. ಒಂದು ವಾರದಿಂದ ರಿಯಲೈಸ್ ಆಗಿ ಯಾಕೆ ಈ ಥರ ಆಗಿದೆ ನೋಡ್ಕೊಂಡೇ ಇಲ್ಲ ನಾನು ಅಂದಮೇಲೆ ಒಂದು ರೆಮಿಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ವಾರದಿಂದ ತುಂಬಾ ಕಮ್ಮಿ ಆಗಿದೆ ಅನ್ನೋ ಫೀಲ್ ಇದೆ ನನಗೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ಸದ್ಯಕ್ಕೆ ನಾವು ಇವಾಗ ಕರೆಕ್ಟರನ್ನು ಯೂಸ್ ಮಾಡೋಣ. ಡಾರ್ಕ್ ಸರ್ಕಲ್ಸು ಸ್ಕಾರ್ಸ್ ಎಲ್ಲೆಲ್ಲಿದೆ ಅಲ್ಲಿ ಕರೆಕ್ಟರನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಓಕೆನಾ? ಕರೆಕ್ಟರ್ ಆಯಿತಾ? ಮತ್ತು ಇಲ್ಲಿ ಈ ತುಟಿಯ ಅಕ್ಕಪಕ್ಕದ ಭಾಗಗಳಲ್ಲಿ ಕೂಡ ನನಗೆ ಸ್ವಲ್ಪ ಸ್ಕಾರ್ಸ್ ಇದೆ, ಅಲ್ಲೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಕಡೆ ಈ ಭಾಗದಲ್ಲೆಲ್ಲ ಫಸ್ಟು ನನಗೆ ಬಹಳ
ದೊಡ್ಡದಾಗಿರೋ ಪಿಂಪಲ್ಸ್ಗಳಿದ್ವು. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದಾಗಿ ದೊಡ್ಡ ಪಿಂಪಲ್ಸ್ಗಳಾಗಿ ಹಾಗೆ ಸ್ಕಾರ್ಗಳು ಇನ್ನೂ ಉಳ್ಕೊಂಡ್ಬಿಟ್ಟಿದ್ದಾವೆ, ಕಲೆಗಳು. ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ಇರೋ ಆರೆಂಜರ್ ಕರೆಕ್ಟರ್ಗಳನ್ನ ಏನಾದರೂ ಯೂಸ್ ಮಾಡ್ತು ಅಂದರೆ ಯಾವುದೇ ಆಗಿರಲಿ, ಲೈಟ್ ಕರೆಕ್ಟರ್ ಆಗಿರಲಿ ಅಥವಾ ಡಾರ್ಕ್ ಆಗಿರಲಿ, ತುಂಬ ಬ್ಲೆಂಡ್ ಮಾಡೋಕ್ಕೆ ಹೋಗ್ಬಾರ್ದು. ಹಾಗೆ ಜಾಸ್ತಿನೂ ಕೂಡ ಪ್ರಾಡಕ್ಟ್ಸ್ಗಳನ್ನ ಹಾಕೋಕ್ಕೆ ಹೋಗ್ಬಾರ್ದು. ನಮ್ಮ ಡಾರ್ಕ್ ಸರ್ಕಲ್ಸು ಎಷ್ಟು ಡೀಪಾಗಿದ್ದಾವೆ ಅನ್ನೋದರ ಡಿಪೆಂಡ್ ನಾವು ಕಲರ್ ಕರೆಕ್ಟರನ್ನು ಯೂಸ್ ಮಾಡಬೇಕು. ತುಂಬ ಡೀಪಾಗಿತ್ತು ಅಂದರೆ ಸ್ವಲ್ಪ ಜಾಸ್ತಿ, ಇವಾಗ ನನಗೆ ಸ್ವಲ್ಪ ಲೈಟ್ ಆಗಿತ್ತು ಹಾಗಾಗಿ ಕಡಿಮೆ ಹಾಕಿದ್ದೀನಿ. ನಿಮ್ಗೆ ಇವಾಗ ನೀವು ನೋಡ್ತಾ ಇರ್ಬೋದು ಸರ್ಕಲ್ಸ್ ಎಲ್ಲ ಸ್ವಲ್ಪ ಹೈಡ್ ಆದಂಗೆ ಅನ್ನಿಸ್ತಾ ಇದೆ. ಸೊ ಅಷ್ಟು ಸಾಕು. ಮಿನಿಮಲ್ ಆಗಿ ಯೂಸ್ ಮಾಡ್ತು ಅಂದರೆ ನಮಗೆ ಹೆವಿ ಮೇಕಪ್ಪು ಹೆವಿ ಫೀಲ್ ಅಂತ ಅನ್ಸಲ್ವಾ, ಅಥವಾ ಕ್ರ್ಯಾಕ್ ಕೂಡ ಬರಲ್ಲ. ಲೈಟಾಗಿ ಯೂಸ್ ಮಾಡಿದಷ್ಟು ಬೆನಿಫಿಟ್ ಜಾಸ್ತಿ ಇರುತ್ತೆ ನಮಗೆ. ನೋಡೋಕ್ಕೂ ನ್ಯಾಚುರಲ್ ಆಗಿರುತ್ತೆ. ಏನಪ್ಪ ಹಿಂಗೆ ಬೂದು ಥರ ಹಾಕ್ಕೊಂಡು ಬಂದಿದ್ದಾಳೆ ಅನ್ನೋ ಥರ ನೋಡಿದವ್ರಿಗೂ ಅನ್ಸಲ್ಲ, ನೋಡಿದವ್ರಿಗಿರಲಿ ಫಸ್ಟ್ ನಮಗೆ ಆ ಥರ ಫೀಲ್ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಕೊಂಡು ಮೇಕಪ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಫೌಂಡೇಶನ್ ಹಾಕಿದ್ಮೇಲೆ ಎಲ್ಲಿ ಕೆಂಪು ಕಾಣುತ್ತೋ, ತುಂಬ ರೆಡ್ನೆಸ್ ಹಾಗೇ ಎದ್ದು ಕಾಣುತ್ತೆ ಅಂತ ಅಂದ್ಬಿಟ್ಟು ತುಂಬ ಬ್ಲೆಂಡ್ ಮಾಡೋಕ್ಕೆ ಹೋಗ್ಬಾರ್ದು. ಕರೆಕ್ಟನ್ನು ನಾವು ಏನು ಮಾಡ್ತೀವಿ, ಕಲೆಗಳನ್ನ ಹೈಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದನ್ನೇ ಚೆನ್ನಾಗಿ ಬ್ಲೆಂಡ್ ಮಾಡಿ ಬ್ರಷಲ್ಲಿ ಹಾಕಿ ಅಥವಾ ಬ್ಲೆಂಡರಲ್ಲಿ ಏನಾದರೂ ಅಪ್ಲೈ ಹಿಂಗೆ ಒತ್ತಿ ಹಾಕ್ತಾಯಿತ್ತು ಅಂದರೆ, ಎಲ್ಲ ಬ್ಲೆಂಡರಲ್ಲೇ ಕರೆಕ್ಟರ್ ಇತ್ತು ಅಂತಂದರೆ ಸ್ಕಿನ್ ಮೇಲೆ ಯಾವುದೇ ರೀತಿ ಪ್ರಾಡಕ್ಟ್ಸ್ಗಳಿರಲ್ಲ. ಅವಾಗ ನಾವು ಹಾಕಿನೂ ವೇಸ್ಟ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಫೌಂಡೇಶನ್ ಹಾಕಾದ್ಮೇಲೆ ನಮಗೆ ಇಲ್ಲೇ ಒಂದು ಶೇಡ್ ಇರುತ್ತೆ, ಇಲ್ಲೇ ಒಂದು ಶೇಡ್ ಇರುತ್ತೆ. ನೀವು ಎಲ್ಲೆಲ್ಲಿ ಕರೆಕ್ಟನ್ನು ತೆಗೆದುಬಿಟ್ಟಿರ್ತೀರ ಅಲ್ಲೆಲ್ಲ ಗ್ರೇ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲೆಲ್ಲ ಸ್ಕಿನ್ ಈವನ್ ಆಗಿದೆ ಅಲ್ಲೆಲ್ಲ ಫೌಂಡೇಶನ್ ನೀಟಾಗಿ ಅಪ್ಲೈ ಆಗಿರುತ್ತೆ. ಕರೆಕ್ಟರ್ ಎಲ್ಲೆಲ್ಲಿ ರಿಮೂವ್ ಆಗಿರುತ್ತೋ ಅಲ್ಲೆಲ್ಲ ಫೇಸ್ ಮೇಕಪ್ ಎಲ್ಲ ಏನಾಗಿರುತ್ತೆ, ಗ್ರೇ ಆಗಿ ಕಾಣೋಕ್ಕೆ ಶುರುವಾಗಿ ಅಸಹ್ಯವಾಗಿ ಕಂಡು ಒಂಥರ ಅಜೀಬಾಗಿ ಹೋಗುತ್ತೆ. ಸೊ ಹಾಗಾಗಿ ಕರೆಕ್ಟರ್ ಹಾಕಿದಾಗ ಸ್ವಲ್ಪ ಲೈಟಾಗಿ ಬ್ಲೆಂಡ್ ಮಾಡಿ ಆದಷ್ಟು ಅದು ಕಲೆಗಳಿರೋ ಕಡೆ ಉಳ್ಕೊಳ್ಳೋ ಹಾಗೆ ನೋಡ್ಕೊಬೇಕಾಗುತ್ತೆ. ಓಕೆನಾ? ಇನ್ನೊಂದು ವಿಷಯ ಏನು ಅಂತಂದರೆ, ಡಸ್ಕಿ ಸ್ಕಿನ್ ಇರೋರು, ಅಂದರೆ ನಮ್ಮದು ವಾರ್ಮ್ ಟೋನ್ ಇರೋರ್ದೇನಿದೆ, ಅವ್ರು ಮೇಕಪ್ ಮಾಡ್ಕೊಳ್ಳೋಕ್ಕೆ ಹೆದರ್ಕೊಳ್ತಾರೆ. ನಾವಿರೋದೇ ಒಂಥರ ಕಲರ್ ಡಲ್ ಅಂತ ಅನಿಸುತ್ತೆ. ಅದ್ರ ಮೇಲೆ ಈ ಥರ ಮೇಕಪ್ ಪ್ರಾಡಕ್ಟ್ಸ್ಗಳನ್ನೆಲ್ಲ ಹಾಕ್ಕೊಂತು ಅಂತಂದರೆ ಇನ್ನೂ ಖರಾಬಾಗಿ ಕಾಣ್ತೀವಿ, ಬೇಡ ಯೂಸ್ ಮಾಡೋದು ಅಂತ ಬಹಳ ಹೆದರ್ಕೊಳ್ತೀವಿ. ನಾವು ಯಾವುದೇ ಸ್ಕಿನ್ ಟೋನ್ ಆಗಿದ್ರೂ ಕೂಡ ರೈಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತು ಅಂತಂದರೆ ಎಲ್ಲ ಮೇಕಪ್ನಲ್ಲೂ ಕೂಡ ಎಲ್ಲ ಸ್ಕಿನ್ ಟೋನ್ ಹುಡುಗಿಯರು ಕೂಡ ಬಹಳ ಸುಂದರವಾಗಿ ಕಾಣ್ತಾರೆ. ಸ್ಕಿನ್ ಟೋನ್ ಮ್ಯಾಟರ್ ಅಷ್ಟೇ, ಮ್ಯಾಟರ್ ಅಲ್ಲ, ಪ್ರಾಡಕ್ಟ್ಸ್ಗಳು ಸ್ವಲ್ಪ ಮ್ಯಾಟರ್ ಆಗುತ್ತೆ. ನಮಗೆ ಯಾವ ರೀತಿಯಾಗಿ ಸೂಟ್ ಆಗುತ್ತೋ ಆ ಥರ ನೋಡಿ ಪ್ರಾಡಕ್ಟ್ಸ್ಗಳನ್ನ ಚೂಸ್ ಮಾಡೋದ್ರಿಂದ ಮೇಕಪ್ ಯಾವಾಗ್ಲೂ ಸರಿಯಾದ ರೀತಿಲೇ ಇರುತ್ತೆ. ಓಕೆ, ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಫೌಂಡೇಶನ್. ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಇದು ನನ್ನ ಫೇವ್ರೆಟ್ ಫೌಂಡೇಶನ್ ಅಂತ. ಅಂದರೆ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥ ಫೌಂಡೇಶನ್. ಇವತ್ತು ನನ್ನ ಮಗರಾಯ ಹೊರಗಡೆ ಹೋಗಿದ್ದಾರೆ ವಿಹಾರಕ್ಕೆ ಅಂತ, ಹಾಗಾಗಿ ನನಗೆ ಬಹಳ ಟೈಮ್ ಸಿಕ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಇಲ್ಲಾಂದರೆ 10 ಪೈಸೆ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಅಂದರೆ ಬೇರೆ ಕೂತ್ಕೊಳ್ಳೋಕೆ ಟೈಮ್ ಸಿಗ್ತಾಯಿತ್ತು, ಬಟ್ ಈ ಥರ ವೀಡಿಯೋ ಮಾಡ್ಕೊಳ್ಳೋದಕ್ಕಂತೂ ಖಂಡಿತವಾಗ್ಲೂ ನನ್ನ ಕೈಲಿ ಟೈಮ್ ಸಿಗ್ತಾ ಇರಲಿಲ್ಲ. ಯಾವೊಂದು ಪ್ರಾಡಕ್ಟನ್ನು ಜೀವಂತವಾಗಿ ಉಳಿತಿರ್ತಿರ್ಲಿಲ್ಲ. ಅವನೇನಾದರೂ ಇದ್ದಿದ್ರೆ ಇವಾಗ ವಿಹಾರಕ್ಕೆ ಹೋಗಿದ್ದಾನೆ, ಬರ್ತಾನೆ ಮಧ್ಯಾಹ್ನ. ಅಷ್ಟೊತ್ತಿಗೆ ನಾನು ವೀಡಿಯೋ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ ಡಿಸೈಡ್ ಮಾಡಿ ವೀಡಿಯೋನ ಮಾಡ್ತಾಯಿದ್ದೀನಿ. 1 ಪ್ಲಂಪ್ ಅಷ್ಟೇ ನಾನು ಪ್ರಾಡಕ್ಟ್ನ ತೊಗೊಂಡಿರೋದು. ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ರೌಂಡ್ ಸರ್ಕಲ್ ಮೋಷನಲ್ಲಿ ಏನು ಮಾಡ್ತೀನಿ, ಅಪ್ಲೈ ಮಾಡ್ತಾಯಿದ್ದೀನಿ. ಹಿಂಗೆ ಡ್ರ್ಯಾಗ್ ಮಾಡೋದು, ದಬ್ಬಿ ಅಪ್ಲೈ ಮಾಡೋದು ಆ ಥರದ್ದೆಲ್ಲ ಮಾಡಬಾರ್ದು. ಫೌಂಡೇಶನ್ ಹಾಕುವಾಗ ಸರ್ಕಲ್ ಮೋಷನ್ನಲ್ಲಿ ಫೌಂಡೇಶನ್ನ ಅಪ್ಲೈ ಮಾಡ್ತಾ ಹೋಗೋಣ. ಪ್ರಾಡಕ್ಟು ಸ್ವಲ್ಪ ಮಿಕ್ಕುತ್ತೆ, ನೀಟಾಗಿ ಎಲ್ಲ ಫೌಂಡೇಶನ್ನ ಎಲ್ಲ ಭಾಗಗಳಿಗೂ ಅಂಟಿರುತ್ತೆ. ಸೊ ಹಾಗಾಗಿ ನೀವು ಒಂದು ಸಲ ತಗೊಂತು ಅಂದರೆ ಹಾಫ್ ಫೇಸ್ನ ಆರಾಮಾಗಿ ಕವರ್ ಮಾಡ್ತಾ ಹೋಗ್ಬೋದು. ಸೊ ಉಳಿದಿರೋ ಪ್ರಾಡಕ್ಟ್ಸ್ನ ಈ ಸೈಡ್ ಲೆಫ್ಟ್ ಸೈಡ್ನ ಭಾಗಕ್ಕೆ ಹಾಕ್ತಾಯಿದ್ದೀನಿ. ಈ ಜಾಗದಲ್ಲಿ ಏನಿದೆಯಲ್ಲ, ತುಟಿಯ ಆ ಕಡೆ ಈ ಕಡೆ ಭಾಗಗಳೇನಿದೆಯಲ್ಲ, ಇಲ್ಲಿ ಸ್ವಲ್ಪ ವಿಂಕಲ್ಸ್ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಆಫ್ಟರ್ ಫೌಂಡೇಶನ್ ಅಪ್ಲೈ ಆದಮೇಲೆ. ಸೊ ಹಂಗಾಗಿ ಆ ಟೈಮಲ್ಲಿ ಈ ಭಾಗಗಳಲ್ಲಿ ಮತ್ತು ಅಂಡರ್ ಐ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ. ಏನು ಮಾಡ್ತೀರಾ, ಸ್ವಲ್ಪ ಇಲ್ಲಿ ಹೀಗೆ ಮಾಡಿ, ನಾವು ಅಪ್ಪರ್ ಲಿಪ್ ಮಾಡ್ಕೊಳ್ಬೇಕಂದ್ರೆ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡಿಕೊಂಡು ಅಲ್ಲಿ
ನೀಟಾಗಿ ಬ್ಲೆಂಡ್ ಮಾಡಿ. ಬ್ರಷಲ್ಲಾದರೂ ಬ್ಲೆಂಡ್ ಮಾಡಿ ಅಥವಾ ಬ್ಲೆಂಡರಲ್ಲಾದರೂ ತೊಗೊಳ್ಳಿ, ಯಾವುದ್ರಲ್ಲಾದ್ರೂ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದು. ಓಕೆನಾ? ಇದಲ್ಲೇನೆ ಇನ್ನೊಂದೇನೇ ವಿಚಾರ ಏನಂತಾರೆ, ನಾವು ಸ್ಕಿನ್ನು ಕೂಡ ಅಷ್ಟೇ ನ್ಯಾಚುರಲ್ ಆಗಿರೋ ಹಾಗೆ ಮೇಂಟೈನ್ ಮಾಡ್ಕೊಳ್ತಾ ಬರ್ಬೇಕಂತೆ. ಹಂಗಂದಾಗ ಮಾತ್ರ ಸ್ಕಿನ್ ಮೇಕಪ್ ಹೆವಿ ಫೀಲ್ ಆಗೋದನ್ನು ತಪ್ಪಿಸ್ಬೋದು. ಹೆಂಗೆ ಬೇಕು ಹಾಗೆ ಸ್ಕಿನ್ನ ಮೇಂಟೈನ್ ಮಾಡಿ ಮೇಕಪ್ಪಿಂದ ಎಲ್ಲ ಸರಿ ಮಾಡ್ಬೋದು ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಮೇಕಪ್ ಆರ್ಟಿಸ್ಟ್ಗಳು ಯಾವುದೇ ರೀತಿ ಸ್ಕಿನ್ ಸ್ಪೆಷಲಿಸ್ಟ್ಗಳಲ್ಲ. ಅವರು ಮದುವೆಗಳ ಟೈಮಲ್ಲಿ ನಾವು ಎಷ್ಟೋ ಜನ ಹೇಳಿದ್ದೇನೆ ನೋಡಿದ್ದೀನಿ, ಹೀಗೆ ಇದನ್ನು ಕಂಪ್ಲೀಟಾಗಿ ಹೋಗಲೇ ಇಲ್ಲ, ಆ ಥರ ಮಾಡಿದ್ರಿ ಈ ಥರ ಮಾಡಿದ್ರಿ. ಬಿಫೋರ್ ದಟ್ ನಾವು ಸ್ಕಿನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಿರ್ತೀವಿ ಅದು ಕೂಡ ಮ್ಯಾಟ್ರ್ ಆಗುತ್ತಲ್ವ. ಚೆನ್ನಾಗಿ ನಮಗೇನು ಇವಾಗ ಸ್ಕಿನ್ನ ಮೇಂಟೈನ್ ಮಾಡೋದಕ್ಕೆ ಹೆವಿ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ಊಟ ಚೆನ್ನಾಗಿ ಮಾಡಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ನೀರನ್ನ ಚೆನ್ನಾಗಿ ತಗೊಳ್ಬೇಕು. ಜಸ್ಟ್ ಸ್ಕಿನ್ ಹೆಲ್ದಿ ಆಗಿರೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಬೇಕು. ಅದಷ್ಟೇ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳುವಂಥ ಮಾರ್ಗ. ಊಟ, ತಿಂಡಿ, ನಿದ್ದೆ, ನೀರು ಇಷ್ಟನ್ನು ಚೆನ್ನಾಗಿ ಮಾಡಿ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಂಡು ಮಾಯ್ಶ್ಚರೈಸರ್ ಇರುವಂತೆ ಯಾವಾಗ ನೋಡ್ರು ಹೈಡ್ರೇಟ್ ಇರೋ ಹಾಗೆ ಇಟ್ಕೊಳ್ತು ಅಂತಂದರೆ ನೀವು ಯಾವುದೇ ಸ್ಕಿನ್ ಟೋನ್ ಇದ್ರೂ ಕೂಡ ಮೇಕಪ್ ಹಾಕಿದಾಗ ಬೆಣ್ಣೆ ಥರ ಬ್ಲೆಂಡಾಗಿ ಮುಖ ಫ್ರೆಶ್ ಆಗಿ ಕಾಣಿಸೋಕ್ಕೆ ಶುರುವಾಗುತ್ತೆ. ಮೇಕಪ್ಪೇ ಹಾಕಿಲ್ಲ ಅನ್ನೋ ಥರ ಫೀಲ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಕನ್ಸೀಲರ್ನೂ ಅಷ್ಟೇ ಬಹಳ ಅಂದರೆ ಫುಲ್ಲು ಡಾರ್ಕ್ ಸರ್ಕಲ್ಸಲ್ಲಿದೆ, ಇಷ್ಟು ತುಂಬ ತೊಗೊಂಡು ಬೆಳೆದ್ಬಿಡೋದು, ಇಲ್ಲಿ ಬೆಳೆದ್ಬಿಡೋದು, ಇಲ್ಲಿ ಜಾಸ್ತಿ ಹಾಕ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ಸ್ವಲ್ಪ ಇನ್ನೂ ಹೆವಿ ಆಗೋಗುತ್ತೆ. ಹಾಗಾಗಿ ಆ ಥರ ಹಾಕೋದು ಬೇಡ, ಲೈಟಾಗಿ ಯೂಸ್ ಮಾಡ್ತಾ ಹೋಗೋಣ. ಓಕೆನಾ? ಸ್ವಲ್ಪ ಹಾಕಿ, ಇದಿಷ್ಟೇ ಸಾಕು ನಮಗೆ. ಅಂಡರ್ ಐ ಏನಿದೆಯಲ್ಲ, ಸರ್ಕಲ್ಸ್ ಏನಿದೆಯಲ್ಲ, ಇದಿಷ್ಟು ಪ್ರಾಡಕ್ಟಲ್ಲೇ ಕವರ್ ಆಗುತ್ತೆ. ನಮಗೇನು ಹೆವಿ ಪ್ರಾಡಕ್ಟ್ಗಳು ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ಬ್ಲೆಂಡ್ ಮಾಡೋಣ. ಕಣ್ಣಿನ ಸುತ್ತನೂ ಬ್ಲೆಂಡ್ ಮಾಡೋದಕ್ಕೋಸ್ಕರ ನಾನು ಸಣ್ಣ ಬ್ಲೆಂಡರನ್ನು ತೊಗೊಂಡಿದ್ದೀನಿ. ಬಹಳ ಚೆನ್ನಾಗಿ ಸ್ಕಿನ್ನ ಮೇಂಟೈನ್ ಮಾಡಿರೋರು ತುಂಬ ಸಲ ಏನಾಗುತ್ತೆ, ಫೌಂಡೇಶನ್ನು ಕೂಡ ಯೂಸ್ ಮಾಡಲ್ಲ, ಕನ್ಸೀಲರಿಂದನೇ ಮ್ಯಾನೇಜ್ ಮಾಡಿಬಿಡ್ತಾರೆ. ಈ ಟ್ರೋಲ್ಗಳೆಲ್ಲ ಮಾಡ್ತಾರೆ, ಮೇಕಪ್ ಹಾಕ್ಕೊಂಡ್ರೆ ಒಳ್ಳೆ ಪೇಂಟ್ ಹಾಕ್ಕೊಂಡಿದ್ದಾಳೆ ಹಂಗೆ ಹಿಂಗೆ. ಸರಿಯಾದ ರೀತಿಯಲ್ಲಿ ಮೇಕಪ್ ಹಾಕ್ಕೊಳ್ತು ಅಂದರೆ ಯಾವತ್ತೂ ಕೂಡ ಮೇಕಪ್ಪು ಪೇಂಟ್ ಥರ ಫೀಲ್ ಆಗೋದೇ ಇಲ್ಲ. ಈಗ ನಾನು ನೆಕ್ಸ್ಟ್ ಸ್ಟೆಪ್ಪು ಫೌಂಡೇಶನ್ ಮತ್ತು ಕನ್ಸೀಲರ್ ಹಾಕಾದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ರೀಕೋಡ್ ಅವರ ಮ್ಯಾಟಿಫೈಯಿಂಗ್ ಸ್ಪ್ರೇನ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಸದ್ಯಕ್ಕೆ ಮ್ಯಾಟಿಫೈಯಿಂಗ್ ಸ್ಪ್ರೇನ ಬಳಸ್ತಾ ಇದ್ದೀನಿ. ಇದಿಲ್ಲ ಅಂತಂದರೆ ಫಿಕ್ಸರನ್ನು ಬಳಸ್ಬೋದು. ಡ್ರೈ ಆಗಿದೆ, ನೀಟಾಗಿ ಬಂದ ಸ್ಪ್ರೇ ಏನಿದೆ ಅದನ್ನು ನೀವು ಹಾಕಾದ್ಮೇಲೆ ಡ್ರೈ ಆದಮೇಲೆ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ರಿಂಕಲ್ಸ್ ಯಾವ ಕಡೆನಾದ್ರು ಪೌಡರ್ ಹಾಕೋಕ್ಕಿಂತ ಮುಂಚೆ ನಾವು ಚೆಕ್ ಮಾಡಬೇಕಾಗಿರೋದು, ಇಲ್ಲಿ ಜಾಸ್ತಿ ನಮಗೆ ರಿಂಕಲ್ಸ್ ಪ್ರಾಬ್ಲಮ್ಸ್ ಬರೋದು. ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಶೇಡ್ಗೆ. ಯಾವುದೇ ತೊಗೊಂಡ್ರೂ ಎಕ್ಸೆಸ್ಸನ್ನು ಪ್ಯಾಟ್ ಮಾಡಿ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟು ಅಂಡರ್ ಐ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆನಾ? ಈ ಸೈಡ್ ಇನ್ನೂ ಅಪ್ಲೈ ಮಾಡಿಲ್ಲ. ಈ ಭಾಗಕ್ಕೆ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡಿದ್ದೀನಿ ನಾನು. ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗ್ತಾ ಇದೆಯಾ? ನಿದ್ದೆ ಸರಿಯಾಗಿ ಆಗ್ತಾಯಿಲ್ಲ ನನಗೆ. ಯಾರಿಗೆ ಎಷ್ಟೋ ಗೊತ್ತಿಲ್ಲ, ಬಟ್ ನನಗೆ ಎಷ್ಟು ನಿದ್ದೆ ಮಾಡಿದ್ರು ಸಾಕಾಗಲ್ಲ. ನಾನು ಯಾರಿಗಾದ್ರೂ ನನಗೆ ನಿದ್ದೆ ಸಾಲ್ತಾ ಇಲ್ಲ ಅಂತಂದರೆ, ನಿದ್ದೆ ಸಾಲ್ತಾ ಇಲ್ವಾ ಅಂತ ಕೇಳ್ತಾರೆ. ಪೌಡರ್ ಹಾಕಾದ್ಮೇಲೆ ಫೇಸಲ್ಲಿ ಫಿನಿಶಿಂಗ್ ಕಾಣೋದಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಹೆವಿ ಪೌಡರನ್ನು ಯೂಸ್ ಮಾಡಿದ್ರೂ ಕೂಡ ಫೇಸು ಆಫ್ಟರ್ ಮೇಕಪ್ ಕೇಕಿಯಾಗಿ ಫೀಲ್ ಆಗುತ್ತೆ. ರಿಂಕಲ್ಸ್ ಎಲ್ಲೆಲ್ಲಿದೆ ನಮಗೆ ಅಲ್ಲಿ ಕ್ರ್ಯಾಕ್ ಬೀಳುತ್ತೆ. ಆವಾಗ ಈಸಿಯಾಗಿ ನಮಗೆ ಕ್ರ್ಯಾಕ್ ಬಿದ್ದಿರೋದು ಗೊತ್ತಾಗುತ್ತೆ. ಫೋಟೋಸಲ್ಲೆಲ್ಲ ನಿಮಗೆ ಖರಾಬಾಗಿ ಕಾಣ್ತಾ ಹೋಗುತ್ತೆ. ಸೊ ಹಂಗಾಗಿ ಆದಷ್ಟು ಕಡಿಮೆ ಪ್ರಾಡಕ್ಟನ್ನು ಯೂಸ್ ಮಾಡೋಣ. ಕ್ರಿಸ್ಮಸ್ ಟೈಮಲ್ಲಿ ಯಾವುದೇ ರೀತಿ ಐ ಮೇಕಪ್ ಹಾಕಿರಲಿಲ್ಲ, ಒಂದು ಕಾಜಲು ಕೂಡ ಯೂಸ್ ಮಾಡಿರಲಿಲ್ಲ. ಹಾಗೆಯೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಆಗಿಬಿಟ್ಟಿದೆ. ಬಟ್ ಈಗ ವಿಡಿಯೋಗೋಸ್ಕರ ಒಂದು ಸೆಟಲ್ ಆಗಿರುವಂತಹ ಐ ಮೇಕಪ್ಪನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪ್ರೆಟಿ ಆಲ್ ಸೆಟ್ ಅನ್ನೋವಂಥ ಒಂದು ಐ ಶ್ಯಾಡೋ ಪ್ಯಾಲೆಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಊಟ ಇಟ್ಕೊಂಡಿದ್ದೆ. ಐ ಮೇಕಪ್ಪಲ್ಲಿ ಯಾವಾಗಲೂ ಫಸ್ಟು ಲೈಟರ್ ಶೇಡನ್ನು ಯೂಸ್ ಮಾಡಬೇಕು. ಒಂದೇ ಪ್ರಾಡಕ್ಟನ್ನು ಹಾಕ್ಬೋದು, ಬಟ್ ನಾನಿಲ್ಲಿ 2 ಶೇಡನ್ನು ತೊಗೊಳ್ತಾ ಇದ್ದೀನಿ. 2 ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ.
ಜಾಸ್ತಿ ಪ್ರಾಡಕ್ಟ್ ಏನಾದರೂ ಯೂಸ್ ಮಾಡಿದರೆ ಖಾಲಿ ಬ್ರಷ್ನ ತೊಗೊಳ್ಳಿ, ಎಕ್ಸಸನ್ನು ತೆಗೆದುಬಿಡಿ ಬಸ್. ಸೆಕೆಂಡ್ ಶೇಡ್ ಹಿಂಗೆ ಮಾಡಿದಷ್ಟು ಸ್ಪ್ರೆಡ್ ಆಗಿ ಹೋಗುತ್ತೆ ನಮಗೆ. ಇನ್ನು ನಾವು ಈಗಾಗಲೇ ಮುಂಚೆ ಬಳಸಿದಂಥ ಲೈಟರ್ ಶೇಡು ವಿಸಿಬಲ್ ಆಗೋಲ್ಲ. ಸೊ ಇನ್ನೊಂದು ಡಾರ್ಕರ್ ಶೇಡ್ ಏನು ಯೂಸ್ ಮಾಡಿದ್ದೀವಿ ಅದು ನಮಗೆ ಗೊತ್ತಾಗಬೇಕು ಅಂತಂದರೆ ಜಸ್ಟ್ ಈಗ ಅಪ್ಲೈ ಮಾಡ್ತಾ ಬರೋಣ. ಓಕೆನಾ, ಮಾಡೋಣ. ಇದನ್ನು ಹಾಗೆ ಬಿಟ್ಬಿಡ್ಬೋದು. ಮ್ಯಾಟ್ ಬೇಕು, ಮ್ಯಾಟ್ ಫಿನಿಶಿಂಗ್ ಬೇಕು ನಮಗೆ ಐ ಮೇಕಪ್ ಅಂತಂದರೆ ಹೀಗೆ ಬಿಟ್ಬಿಡೋಣ. ಸೊ ಸ್ವಲ್ಪ ಗ್ಲಾಮ್ ಇರಲಿ, ಸ್ವಲ್ಪ ಗೊತ್ತಾಗಲಿ ಅನ್ನೋ ಭಾವ ಇತ್ತು ಅಂತಂದರೆ ಶಿಮ್ಮರನ್ನು ಯೂಸ್ ಮಾಡೋಣ. ಸೊ ನನ್ನ ಸಾರಿಲಿ ಇವಾಗ ಕಾಪರ್ ಡಿಸೈನ್ ಇದೆ. ನಾನಿವಾಗ ಬ್ರೌನ್ ಶೇಡನ್ನು ಯೂಸ್ ಮಾಡಿದ್ದೀನಿ. ಕಾಪರ್ ಶಿಮ್ಮರನ್ನು ತೊಗೊಂಡು ಲೈಟಾಗಿ ಜಸ್ಟ್ ಅಪ್ಲೈ ಮಾಡ್ತೀನಿ. ಓಕೆ, ನೋಡಿ ಕಾಪರ್ ಶೇಡ್ ಕಾಣಿಸ್ತಾ ಇದೆಯಾ? ಸ್ವಲ್ಪ ತಗೊಂಡಿದ್ದೀನಿ. ಗೊತ್ತಾಗ್ತಾ ಇದೆಯಾ ನಾನು ಅಪ್ಲೈ ಮಾಡ್ತಾ ಇರೋದು? ಈ ಭಾಗಗಳಿಗೆ ತುಂಬ ಎಡ್ಜಿಗೆ ಶಿಮ್ಮರನ್ನು ಹಾಕೋದು ಬೇಡ. ಎಡ್ಜಿ ಈ ಭಾಗ ಏನಿದೆಯಲ್ಲ, ಈ ಇನ್ನರ್ ಕಾರ್ನರ್ ಏನಿದೆಯಲ್ಲ, ಅಲ್ಲಿನ ಕಾಲು ಭಾಗನ ಹಾಗೆ ಬಿಟ್ಬಿಡಿ. ಅದರ ನಂತರದ ಉಳಿದ ಭಾಗಕ್ಕೇನಿದೆ ಈ ಸೈಡ್ನ ಭಾಗದಲ್ಲೂ ಕೂಡ ಹಾಗೆ ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಹೀಗೆ ಲೈಟಾಗಿ ಅಪ್ಲೈ ಮಾಡೋಣ. ಗೊತ್ತಾಗ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದೆ ಯಾವ ರೀತಿ ಕಾಣಿಸ್ತಾ ಇದೆ ಕಣ್ಣು ಅಂತ ನೋಡಿ. ಫಸ್ಟ್ ಏನು ಯೂಸ್ ಮಾಡಿದ್ವಲ್ಲ ಆ ಲೈಟರ್ ಶೇಡನ್ನು ತೊಗೊಂಡು ಈ ಎಡ್ಜಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಡ್ಜಿಗೆ ಏನಾದ್ರೂ ಸ್ವಲ್ಪ ಶಿಮ್ಮರ್ಸ್ ಪ್ರಾಡಕ್ಟ್ಸ್ ಏನಾದರೂ ಬಂದಿತ್ತು ಅಂತಂದರೆ ಅದನ್ನು ಒಳಗಡೆ ತಗೊಳ್ತಾ ಇದ್ದೀನಿ. ಸೊ ಈ ಐಬ್ರೋ ಎಡ್ಜಿಗೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಕಾಪರ್ ಶೇಡ್ ಇರುವಂಥ ಶಿಮ್ಮರನ್ನು ತಗೊಂಡು ಈ ಭಾಗಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ಹೈಲೈಟ್ ಆಗೋಕ್ಕೆ. ಓಕೆ, ನೋಡಿ ನಾನು ಪ್ರಾಡಕ್ಟ್ ಎಷ್ಟು ತೊಗೊಂಡಿದ್ದೀನಿ ಅಂತ ಕಾಣಿಸ್ತಾ ಇದೆಯಾ? ಅಷ್ಟೇ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಐಲೈನರ್ಗೆ ನಾನು ಯಾವುದೇ ವಿಶೇಷವಾಗಿರುವಂಥ ಲೈನರ್ಗಳನ್ನೇನು ಯೂಸ್ ಮಾಡ್ತಾಯಿಲ್ಲ. ಲ್ಯಾಕ್ಮಿ ಐಲೈನರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಶ್ರಮ ವಹಿಸಬೇಕಾಗತ್ತೆ. ನೋಡಿ, ನನಗೆ ಥಿನ್ ಲೈನರ್ ಬಳಸೋದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸಣ್ಣದಾಗಿ ಲೈನರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೆವಿಯಾಗಿ ಫಸ್ಟೆಲ್ಲ ತುಂಬ ಹೆವಿಯಾಗಿ ಹಾಕ್ಕೊಳ್ತಾ ಇದ್ದೆ, ಬಟ್ ಇವಾಗ ಲೈಟ್ ಇಷ್ಟ ಆಗುತ್ತೆ. ಐಲೈನರ್ ಹಾಕುವಾಗ ಆ್ಯಕ್ಚುಲಿ ಆಗುವಂಥ ಮಿಸ್ಟೇಕ್ ಹೆಂಗೆ ಗೊತ್ತಾ, ಇನ್ನೊಬ್ರಿಗೆ ಹಾಕುವಾಗ ಚೆನ್ನಾಗಿ ಬರುತ್ತೆ, ನಮ್ಗೆ ನಾವೇ ಹಾಕ್ಕೊಳ್ಳುವಾಗ ಎಂಥ ಕೆಲಸ ಕೊಡುತ್ತೆ ಅಂತಂದರೆ ಬಹಳ ಕೆಲಸ ಕೊಡುತ್ತೆ. ಸಾಕಲ್ಲ? ಗೊತ್ತಾಗ್ತಾ ಇದೆಯಾ? ಕಾಜಲ್ ಅಂದರೆ ಯಾವುದೇ ಕಾಜಲ್ ತೊಗೊತಾ ಇಲ್ಲ, ಪ್ಯಾಲೆಟಲ್ಲಿರುವಂಥ ಬ್ಲ್ಯಾಕ್ ಶೇಡನ್ನೇ ಕಾಜಲ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಒಂದು ಸಣ್ಣ ಬ್ಲೆಂಡಿಂಗ್ ಬ್ರಷನ್ನು ತೊಗೊಂಡು ಅಂಡರ್ ಐ ಕಾಜಲ್ ಏನಿದೆ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ. ಬ್ಲೆಂಡ್ ಮಾಡುವಾಗ ಇಲ್ಲಿ ಬ್ಲ್ಯಾಕ್ ಹಾಕಿದ್ದೀನಲ್ವ, ಸೊ ಈಗ ನಾನು ಒಂದು ಸ್ವಲ್ಪ ಲೈಟರ್ ಬ್ರೌನ್ ಶೇಡನ್ನು ಯೂಸ್ ಮಾಡ್ತೀನಿ. ಅಂದರೆ ಈ ಐಬ್ರೋ ಜಾಸ್ತಿ ಯೂಸ್ ಮಾಡಿದ್ನಲ್ಲ ಅದೇ ಪ್ರಾಡಕ್ಟನ್ನು ಇಲ್ಲಿ ಸ್ವಲ್ಪ ತಗೋತೀನಿ. ಜಸ್ಟ್ ಹೀಗೆ ಟಚ್. ಆಮೇಲೆ ಈ ಪ್ರಾಡಕ್ಟನ್ನು ಏನು ಯೂಸ್ ಮಾಡಿದೆ ಅದೇ ಪ್ರಾಡಕ್ಟನ್ನು ತೊಗೊಳ್ತೀನಿ. ಕೈಗೆ ತಗೊಂಡು ಅದನ್ನು ಹೈಲೈಟರ್ ಆಗಿ ಯೂಸ್ ಮಾಡ್ತೀನಿ. ಕಾಜಲ್ಗೆ ಏನು ಯೂಸ್ ಮಾಡಿದ್ನಲ್ಲ ಅದನ್ನೇ ತಗೊಂಡು ಆ್ಯಕ್ಚುಲಿ ಬ್ಲ್ಯಾಕ್ ಶೇಡ್ ಹಾಕಲ್ಲ, ಇರಲಿ ಕಪ್ಪಾಗೆ ಕಾಣಲಿ ಅಡ್ಡಿಲ್ಲ. ನಾನು ಆ್ಯಕ್ಚುಲಿ ಐಬ್ರೋನೇ ಮಾಡಿಸ್ಕೊಳ್ಳಲ್ಲ. ನನ್ನ ತಂಗಿ ಸಿಕ್ಕಿದ್ರೆ ಮಾತ್ರ ಐಬ್ರೋ ಮಾಡಿಸ್ಕೊಳ್ತೀನಿ, ಇಲ್ಲ ಅಂತಂದರೆ ಹಾಗೆ ಬಿಟ್ಟಿರ್ತೀನಿ. ತುಂಬ ಜನ ಹೇಳಿದ್ದಾರೆ ನೀವು ಐಬ್ರೋ ಮಾಡಿಸ್ಲಿಲ್ಲ ಅಂದರೂ ಕೂಡ ಐಬ್ರೋ ಆಗಿದೆ ಅನ್ನೋ ಥರನೇ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ವರ್ಷಕ್ಕೊಂದು ಸಲ ನನ್ನ ಪ್ರಕಾರ ನಾನು ಐಬ್ರೋ ಮಾಡಿಸಲ್ಲ. ಅವ್ಳು ಸಿಕ್ಕಾಗ ಮಾಡಿಸ್ಕೊಳ್ತೀನಿ, ಇಲ್ಲ ಅವ್ಳು ಸಿಕ್ಕಲಿಲ್ಲ ಅಂದರೆ ಮಾಡಿಸೋದೇ ಇಲ್ಲ. ಇನ್ನು ಯಾರೇ ಮಾಡಿದ್ರು ನನಗೆ ಸೂಟ್ ಆಗೋಲ್ಲ. ಅವಳು ಮಾಡ್ದಂಗೆ ಇನ್ನು ಯಾರೂ ಮಾಡಲ್ಲ ನನಗೆ. ಸೊ ನೆಕ್ಸ್ಟು ಲಿಪ್ಸ್ಟಿಕ್ ಹಾಕಿ ಖತಮ್ ಮಾಡುವ.
ಫಸ್ಟೆಲ್ಲ ತುಂಬ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಏನಾಗೋಗಿದೆ ಲಿಪ್ ಲೈನರಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀನಿ. ನಂಗೆ ಆ ಲಿಪ್ ಲೈನರಲ್ಲಿ ಕೊಡೋ ಫೀಲಿಂಗೇ ಒಂಥರ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಯುನೀಕ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಲಿಪ್ ಲೈನರಲ್ಲೇ ಮುಗಿಸ್ಬಿಡ್ತೀನಿ. ಈ ಶೇಡನ್ನು ತೊಗೊಂಡಿದ್ದೀನಿ ಸ್ವಿಸ್ ಬ್ಯೂಟಿಯಲ್ಲಿ ಔಟರ್ ಲೈನ್ಗೆ. ಸೊ ಔಟರ್ ಲೈನ್ನ ಕವರ್ ಮಾಡಿದ್ದೀನಿ. ಇನ್ನರ್ ಕವರ್ ಮಾಡೋಕ್ಕೆಲ್ಲ ಈ ಬಣ್ಣನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಮ್ಯಾಟ್ ಫಿನಿಶಿಂಗ್ ಬೇಕಂತ ಅಂದರೆ ಜಸ್ಟ್ ಹೀಗೆ ಬಿಡ್ಬೋದು, ಅಥವಾ ಸ್ವಲ್ಪ ಗ್ಲಾಸಿ ಬೇಕು ನನಗೆ ಅಂತಂದರೆ ಲಿಪ್ ಗ್ಲಾಸನ್ನು ಯೂಸ್ ಮಾಡಿ. ನನಗೆ ಹೀಗೆ ಇಷ್ಟ, ಸೊ ಹಾಗಾಗಿ ನಾನು ಹೀಗೆ ಬಿಡ್ತಾಯಿದ್ದೀನಿ. ಈ ಚೀಕ್ಸ್ಗಳಿಗೆಲ್ಲ ನಾನು ಕಲರ್ಸನ್ನು ಅಪ್ಲೈ ಮಾಡಲ್ಲ, ಅಂದರೆ ಶೇಡ್ಗಳನ್ನು ರೋಸ್ ಆಗಲಿ ಪಿಂಕ್ ಆಗಲಿ ಏನು ಹಾಕೋದಿಲ್ಲ, ಅದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ಅದನ್ನು ನಾನು ಯೂಸ್ ಮಾಡಲ್ಲ, ಜಸ್ಟ್ ಹೈಲೈಟರ್ ಒಂದು ಹಾಕಿ ಮುಗಿಸ್ಬಿಡ್ತೀನಿ. ಲಿಪ್ಸ್ಟಿಕ್ ಆಯಿತು, ಇದಾಯಿತು. ನೆಕ್ಸ್ಟ್ ಏನಿದೆ, ನೆಕ್ಸ್ಟು ಬೊಟ್ಟು. ತುಂಬ ದೊಡ್ಡದಾಯ್ತಲ್ಲ, ತೆಗೆದು ಬಿಡುವ. ಲಾಸ್ಟ್ ಸ್ಟೆಪ್ಪು ಮೇಕಪ್ ಫಿಕ್ಸರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಆರಲಿ, ನಾನು ಅಷ್ಟೊತ್ತಿಗೆ ಸ್ವಲ್ಪ ಹೇರ್ ಸ್ಟೈಲನ್ನು ಯಾವುದಾದ್ರೂ ಬೇರೆ ಥರ ಟ್ರೈ ಮಾಡಿಕೊಂಡು ಬರ್ತೀನಿ. ತುಂಬ ಹೇರ್ ಫಾಲ್ ಆಗಿದೆ ನನಗೆ ಸದ್ಯಕ್ಕೆ. ತಲೆಯಲ್ಲಿಷ್ಟು ಕೂದಲು ಉಳಿದಿರೋದೇ ಅದೃಷ್ಟ ಅಂತ ಅನ್ನೋ ಥರ ಆಗಿದೆ. ಅಷ್ಟು ಆ ಲೆವೆಲ್ಗೆ ಹೇರ್ ಫಾಲ್ ಆಗೋಗಿದೆ. ಇರೋ ಅಷ್ಟಕ್ಕೆ ಪುಣ್ಯ ಅದು ನಂದು ಅಂತ ಭಾವಿಸ್ಬೇಕು. ಸೊ ಈ ಸೆಟ್ ಏನಿದೆ ಇದು ನಾನು ತುಂಬ ಒಂದು ವರ್ಷದ ಹಿಂದೆ ತಗೊಂಡಿದ್ದು ಹಾಕ್ಕೊಳ್ಳೋಣ ಅಂತ, ಬಟ್ ಹಾಕ್ಕೊಳ್ಳೋ ಸಂದರ್ಭ ಬಂದೇ ಇರಲಿಲ್ಲ ಇದುವರೆಗೂ. ಇವತ್ತು ಬಂತು ಅನಿಸುತ್ತೆ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಸೊ ಇದಾಗಿತ್ತು ಮೇಕಪ್ನ ವಿಡಿಯೋ. ಹೇಗೆ ಅನ್ನಿಸ್ತು ನಿಮಗೆ ಇಡೀ ವಿಡಿಯೋ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ತುಂಬ ತಿಂಗಳುಗಳ ನಂತರದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನೆಕ್ಸ್ಟ್ ಆದಷ್ಟು ಪ್ರಯತ್ನ ಪಡ್ತೀನಿ ಕಂಟಿನ್ಯೂಸ್ ಆಗಿ ಮೇಕಪ್ ವಿಡಿಯೋಸ್ಗಳನ್ನ ಹಾಕೋದಕ್ಕೆ. ಸೊ ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ವಿಡಿಯೋ ಹೇಗಿತ್ತು, ಮೇಕಪ್ನ ವಿಡಿಯೋ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಲೈಕ್ ಮಾಡಿ, ಮೇಯ್ನಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಇನ್ನೊಂದಷ್ಟು ವಿಡಿಯೋನ ಹಾಕೋದಕ್ಕೆ ನನಗೆ ಇನ್ಸ್ಪೈರ್ ಮಾಡ್ತಾ ಇರಿ ಯಾವಾಗಲೂ. ಇನ್ನೊಂದು ಮೇಕಪ್ನಲ್ಲಿ ಬೇಕಾಗಿರುವಂಥ ಒಂದಷ್ಟು ಟಿಪ್ಸ್ಗಳನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿ ಕಣ್ಣನ್ನು ಉಳಿಸ್ಕೊಂಡಿದ್ದಕ್ಕೆ ನಿಮಗೆಲ್ರಿಗೂ ಬಹಳ 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 ಧನ್ಯವಾದಗಳು. ಬಾಯ್.